ಶಾರದಾ ಬಂದ್ರನವ? ಹೂನವ, ಬಂದ್ವಿ. ಹೌದಾ, ಹೋಗಿದ್ ಕೆಲಸ ಎಲ್ಲ ಆತೇನವ ಹಂಗ್ರೆ? ಇಲ್ಲಿ ಬಿಡವ, ಅದು ಆಗ ಕೆಲಸ ಅಲ್ಲದು. ಅವನು ಭಾರಿ ಹಠ ಹಿಡ್ಕೊಂಡು ಕುಂತು ಬಿಟ್ಟದಾನೆ. ನನ್ನ ಜಾಗ ನಾನು ಯಾರಿಗೂ ಕೊಡೋದಿಲ್ಲ, ಹಂಗೆ ಹಿಂಗೆ ಅಂತಂದು ಭಾರಿ ಮಾತಾಡ್ದ. ಅವನಿಗೇನಯ್ಯ, ಇವ್ರು ಒಂಚೂರು ದುಡ್ಡು ಕಡಿಮೆ ಕೊಟ್ಬಿಟ್ಟಿದಾರ, ಅವರು ಇವನಿಗಿಂತ ಜಾಸ್ತಿ ಕೊಡೋರು ಬೇರೆಯವ್ರು ಬಂದಿದಾರಂತೆ. ಅದಕ್ಕೆ ಇವ್ರಿಗೆ ಕೊಡ್ಲಾರ್ದ ಅವನು ಹಂಗೆ ಮಾಡಾಕತ್ತಿದ್ದಾನೆ. ಅದಕ್ಕೆ ನಾನು ಗಿರ್ಜಕ್ಕುಗೆ ಮತ್ತು ಇವನಿಗೆ ಶಿವಲಿಂಗುಗೆ ಹೇಳ್ದೆ ಇತ್ಲಾಗೆ, ಇದಲ್ದೆ ಇದ್ರೆ ಬೇರೆ ಜಾಗ ಬಾರಪ್ಪ, ನಾನು ತೋರಿಸ್ತಾನೆ. ಸುಮ್ಮನೆ ಯಾಕೆ ಇವ್ನು ಕೊಟ್ಟಾಗೆ ವಾದಿ ಮಾಡ್ಕೊಂತ ಜಗಳ ಮಾಡ್ಕೊಂತ ಸುಮ್ಮನೆ ಇದು ಮಾಡ್ತೀರಾ, ಬರ್ರಿ ಬರ್ರಿ ಅಂತಂದು ಕರ್ಕೊಂಬಂದಂಗೆ ಆತು ನೋಡಿತ್ಲ. ಅಲ್ಲ, ಫಸ್ಟು ಇವರೇ ತಾನೇ ದುಡ್ಡು ಕೊಟ್ಟು ಬಂದದ್ದು, ನಾವು ಇಲ್ಲಿ ಅಂಗಡಿ ಮಾಡ್ತೇವೆ ಅಂತಂದು. ಮತ್ತೆ ಇವ್ರಿಗೆ ಬಿಟ್ಟು ಬೇರೆಯವ್ರಿಗೆ ಅದು ಹೆಂಗೆ ಕೊಡ್ತಾನಂತ ಅವನು? ಅವ್ರಿಗೆ ಜಾಸ್ತಿ ದುಡ್ಡು ಕೊಡವಲ್ರ ಕೇಳು. ಪಾಪ ಇವ್ರು ತಾನೇ ಕೊಟ್ಟಿರೋದು, ಇವ್ರಿಗೆ ಕೊಡ್ಬೇಕಾ? ಇದೆಂತ ನ್ಯಾಯ ಏನಪ್ಪ? ಅದೆಂತ ಊರು ಬಾಡ ಇದ್ದಾನ ಅವನು? ಅಲ್ರಿ ಅತ್ತಾರ, ನೀವು ಹೇಳ್ತೀರಾ? ಅವ್ರು ಕೇಳ್ಬೇಕಲ್ರಿ. ನಮಗೂ ಹೇಳಿ ಹೇಳಿ ಸಾಕಾಗೋತು. ಇವರಿಗೂ ಪರಿಚಯ ಅದಾರಂತೆ, ಇವ್ರ ಮಾತನ್ನು ಕೇಳಲಿಲ್ಲಪ್ಪ ಅವನು. ಭಾರಿ ಜುಗ್ತಾರ ಮಾಡ್ದಂಗೆ ಮಾಡಣ ಅವನು. ಏನೋ ಒಂಥರ ಏನು ಬಿಕರಿಗಳಿಗೆ ಕೊಡ್ತದವೇನೋ ಅನ್ನಂಗೆ ಮಾಡ್ಬಿಟ್ನಪ್ಪ ಹಂಗೆ. ಅಲ್ರಿ, ದುಡ್ಡು ಅಂತಂದ್ರೆ ಹೆಣನು ಬಾಯ್ ಬಿಡ್ತತಿ ಅಂತಂದು ಕೇಳಿದ್ದೆ. ಈ ಕಣ್ಣಾರ ನೋಡಂಗಾತ್ ನೋಡ್ರಿ ಅತ್ಲಾಗೆ. ಏನ್ರಿ ಅತ್ತಾರ, ದುಡ್ಡು 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 ಅಂತ ಸಾಯ್ತಾರಪ್ಪ ಜನ ಹಂಗೆ ಹೊರಗೆ. ಏನು ದುಡ್ಡಿಂದ್ರಾಗೆ ಮಕ್ಕಂದು ತಿಂದು ಉಂಡು ದುಡ್ಡೇ ತಿನ್ನಕತ್ತೇನ್ರಿ? ಅವಶ್ಯಕತೆಗೆ ತಕ್ಕಟ್ಟು ದುಡ್ಡಿದ್ರೆ ಸಾಕಪ್ಪ. ಏನು ಅದನ್ನೇ ಒಂದು ಇದನ್ನ ಮಾಡ್ಕೊಂಡ್ರೆ ಹಂಗೆ ಆಸೆ ಅಂದ್ರೆ ಆಸೆ ದುಡ್ಡಿನ ಮೇಲೆ. ಅಲ್ರಿ ಅತ್ತಾರ, ಇವ್ರಿಗೆ ಜಾಗ ಕೊಟ್ಟಿದ್ರಿ, ಇವ್ರದ್ದು ಒಂದು ಜೀವನ ಶುರು ಆಗುತ್ತಾ? ಇವರು ಒಂಚೂರು ಏನೋ ಅಲ್ಪ ಸ್ವಲ್ಪ ಏಳಿಗೆ ಆದ್ರು ಅಂತಂದ್ರೆ ಮುಂದಕ್ಕೆ ಇವ್ರೆ ಬಾಡಿಗೆ ಅದನ್ನ ಜಾಸ್ತಿ ಕೊಡ್ತಿದ್ರು. ಆಟೋ ಅರಿವಿಲ್ದಂಗೆ ಅವನು ಯಾವನ ಈಗ ಬಂದು ಅವ್ರಿಗಿನ ಜಾಸ್ತಿ ಕೊಡ್ತಾನ, ನಾನು ಎರಡರಷ್ಟು ಕೊಡ್ತಾನ, ನಾನು ನನಗೆ ಬೇಕಾ ಜಾಗ ಅಂತ ಅಂದ ತಕ್ಷಣನೇ ಮಾತು ಬದಲಾವಣೆ ಮಾಡಿ ಅವ್ರಿಗೆ ಕೊಟ್ರೆ ಈ ಎಂತದಪ್ಪ, ನಮಗೂ ಒಂಥರ ಅನ್ಸ್ಬಿಡ್ತು. ಅದಕ್ಕೆ ಸುಮ್ ಬಂದ್ವಿ ನೋಡ್ರಿ ಅತ್ತಾರ ಅತ್ಲಾಗೆ. ಹೌದಾ, ಹಂಗಂದ್ರ ಅಲ್ಲಿ ನಮ್ಮ ಕಾಲದಾಗ ಹಂಗೆಲ್ಲ ಇರ್ಲಿಲ್ಲವ. ಹಂಗೆ ಮಾತು ಅಂದ್ರೆ ಮಾತು, ಏನು ಹೇಳಿರ್ತಾವ ಅದ್ರ ತಕ್ಕಂಗೆ ನಡ್ಕೊಂಡು ಹೋಗ್ತಿದ್ವಿ. ಇವೆಂತವೇ ಮಾತು ಕದಿ ಅಂತವು? ಹೋಗ್ಲಿ ಬಿಡತ್ಲ. ಇವನಲ್ದೆ ಇನ್ನೊಬ್ಬನು ಒಳ್ಳೆ, ಈಗ ಅದು ಏನೋ ಅಂತಾರಲ್ಲ, ಕಳ್ಕೊಂಡದಕ್ಕಿಂತ ಒಳ್ಳೇದೇ ಸಿಗ್ತತಿ, ಒಳ್ಳೇದೇ ಆಕತಿ ಅಂತಾರಲ್ಲ ಮುಂದಕ್ಕೆ, ಹಂಗೆ ಆಗಂಗೆ ಕಾಣ್ತತಿ. ಹೋಗ್ಲಿ ಬಿಡತ್ಲ. ಅದ್ ಬಿಡ್ರಿ ಅತ್ತಾರ, ಊಟ ಮಾಡಿದ್ರಿ? ನಾವೇನು ಓದಾಗಿಂದ ಇಲ್ಲೇ ಕುಂತಿದ್ರೆ ಹೆಂಗೆ? ಹಾ, ಉಂಡ್ವಿ ಬಾಬು, ಉಂಡ್ವಿ. ಆತು, ಊಟ ಆತು. ಜಾನಕಿ, ಬಾರವಿಲ್ಲಿ. ಏನ್ರಿ ಅತ್ತಾರ, ಅಡಿಗೆ ಆತನವ? ಏನ್ ಮಾಡಿದ್ದ ಅಡಿಗೆಯ? ಇಲ್ರಿ, ಇನ್ನು ಮಾಡಿಲ್ರಿ, ಮಾಡ್ಬೇಕು ಈಗ. ಅಲ್ಲವಾ, ಹೊತ್ತಿ ಎಷ್ಟಾಗೈತಿ ಅಂತ ನೋಡಿದಿ ಏನು? ಊಟದ ಟೈಮೇ ಮೀರೋಗೈತಲ್ಲ ವಾಲೆಯ. ಇನ್ನು ಯಾವಾಗ ಊಟಕ್ಕೆ ಕೊಡ್ಬೇಕು ಅಂತ ಅನ್ಕೊಂಡಿದ್ಯಾ? ವಯಸ್ಸಾದರು ಕಾತ್ಕೊಂಡು ಕುಂತಿದ್ದಾರೆ. ಬೆಳಗ್ಗೆ ಒಂದು 8 ಗಂಟೆಗೆ ನಾಷ್ಟಾ ಮಾಡಿದ್ದವರು ಇನ್ನು ಆದ್ರೂ ಕೂಳ್ಬೆಟ್ಟ ಇಲ್ಲ ಅಂದ್ರೆ ಹೆಂಗವ? ಏನ್ ಮಾಡ್ತಿದ್ದಿ ಇಟ್ಟತ್ವ? ಅಯ್ಯೋ ಅತ್ತಾರ, ನನಗೆ ನಾಲ್ಕ ಎದವೇನ್ರಿ? ಎಲ್ಲಾದು ನಾನೇ ಮಾಡ್ಕೋಬೇಕು, ನಾನೇ ಮಾಡ್ಬೇಕು. ಯಾರಾದ್ರೂ ಹೇಳ್ರಿ ಮಾಡಾರು ಮಟ್ಟಾರು. ನೀವು ನೋಡಿದ್ರಿ ಹೊರಗೆ ಹೋದ್ರಿ, ಇವ್ರ ಕೈಗಂತೂ ಆಗೋದಿಲ್ಲ. ನಾನು ಏನು ಇಷ್ಟಂತ ಮಾಡ್ಲಿ, ಏನಂತ ಮಾಡ್ಲಿ? ಅಲ್ಲ, ತರಕಾರಿ ಅವನು ಹೆಚ್ಕೊಡೋದು ಮಾಡೋದು ಎಲ್ಲ ಮಾಡ್ತಿದ್ರಲ್ಲ, ಅತ್ತಾರು ಮಾಡ್ತಾರೆ, ನಮ್ಮ ಅವನು ಮಾಡ್ತಾಳೆ. ನಿನ್ಗೇನೋ ರೊಟ್ಟಿ ಗಿಟ್ಟಿ ಸುಡಕ್ ಬರಲ್ಲ ಅಂತಂದ್ರೆ ನಮ್ಮವ್ ಸುಟ್ಟು ಕೊಡ್ತಿದ್ಲಲ್ಲ, ಉಳಿದ ಕೆಲಸ ನೀನ್ ಮಾಡ್ಕೋಬೋದಾಗಿತ್ತು. ಕರಿಯೋದಲ್ಲೇನು ಅವರಿಗೆ? ಪಾಪ ಅವ್ರೇನ್ ಮಾಡೋದಿಲ್ಲ ಅಂತ ಅಂದ್ರ? ಅವ್ರಿಗೆ ಗೊತ್ತಿರ್ಬೇಕ್ರಿ ಅತ್ತಾರ, ಎಲ್ಲದು ಪಾಪ ಹುಡುಗಿ ಒಬ್ಬಳದಳಿ ಎಲ್ಲ ಅಕ್ಕಿ ಕೈಲೇ ಮಾಡಕ್ಕಾಗೋದಿಲ್ಲ ಅಂತಂದು ಅವರು ಎದ್ದು ಬರ್ಬೇಕು ಮಾಡಕ್ಕೆ. ಎಲ್ಲದಕ್ಕೂ ನಾನು ಕರಿಯಕತ್ತೇನು, ನೀವು ಬರ್ರಿ ಅಂತಂದು? ಯಾಕವ ನಾಲಿಗೆ ಯಾಕ ಬಾರಿ ಉದ್ದ ಹಾಕೈತಲ್ಲ, ಯಾಕೆ? ನಾನು ಆಗಲಿಂದ ನೋಡಕತ್ತಿದ್ದೀನಿ, ಏನ್ ನಿನ್ ಒಂದೇ ಸಮನೆ ಮಾತಾಡ್ತಾ ಇದೀಯಾ? ಅಲ್ಲ, ನಿನ್ ಕಷ್ಟ ಅಂತ ನನಗೂ ಅರ್ಥಕತಿ. ನಾನೇನ್ ಮಾಡ್ಲಿಲ್ಲದು ನೀನ್ ಮಾಡ್ತಾ ಇಲ್ಲ. ನಾನು ಈ ಮನೆ ಬಂದಾಗ ಒಬ್ಬಕಿನೇ ಎಲ್ಲಾದು ನಾನೇ ಮಾಡ್ತಿದ್ದೆ. ನಾನು ಓರ್ಗಿತ್ತಿ ಅವಾಗ್ಲೇ ಬ್ಯಾರ ಓದ್ಲು ಮದುವೆ ಆದ ತಕ್ಷಣನೇ. ಅಲ್ಲಿಂದ ಇಲ್ಲಿವರೆಗೂ ನಾನು ಮಾಡ್ಕೊಂಡ್ ಬಂದಿಲ್ಲ. ಮಕ್ಳು ಮರೆ ಸಾಕ್ಯಂದು ಮಕ್ಳನ್ನ ಹಾಡೋದು ಎಲ್ಲ ಮನೆ ಮಂಟನ ಎಲ್ಲ ನಡ್ಸ್ಕೊಂಡ್ ಬಂದಿಲ್ಲ. ಅಲ್ಲ, ಇದನ್ನೆಲ್ಲ ಕಲಿಬೇಕವ ನೀನು. ಇನ್ನು ಯಾವಾಗ ಕಲಿಬೇಕು? ತೀರಾ ನಮಗ್ ಬೇಡ. ವಯಸ್ಸಾದರು ಅವ್ರಿಗೆ ಹೊತ್ತಿ ಸರಿ ಕೂಳ್ ಬೇಸಕ್ಕಾಗಲ್ಲ ಅಂತ ಅಂದ್ರೆ ಅದನ್ನು ನಿನ್ ಗೊತ್ತಿಲ್ಲ ಅಂತಂದ್ರೆ ಹೆಂಗವ? ನೋಡ್ರಿ ಅತ್ತಾರ, ಕಣ್ಕಂಡರಿಗೆಲ್ಲ ನಾನು ಮಾಡ್ಕೊಂತ ಕುತ್ಕೊಳಕ್ಕೆ ಇಲ್ಲೇ ನಾನೇ ನಮ್ಮ ಮನೆ ಹಾಳಲ್ಲ. ನಾನು ಈ ಮನೆ ಸೊಸೆನೆಯ. ನೀವು ಸುಮ್ನೆ ನನಗೆ ಇಲ್ದಿರೋನೆಲ್ಲ ಮಾತಾಡಕ್ ಹೋಗ್ಬೇಡ್ರಿ. ನನ್ನ ಕೈಲ ಆಗೋದಲ್ಲ. ಎಷ್ಟೊಂದು ಜನಕ್ಕೆ ಅಡುಗೆ ಮಾಡಕ್ಕೂ ನಾನು ಬರೋದು ಇಲ್ಲ. ನನಗೇನು 2-3 ಜನಕ್ಕೆ ಅಷ್ಟೇ ಬರೋದು. ನಾನು ಅಷ್ಟೇ ಜನದ ಕಲ್ತಿರೋದು. ನನಗೆ 8-10 ಜನದ ಅಡುಗೆ ಮಾಡ್ರಿ ಅಂತಂದ್ರೆ ನಾನು ಹೆಂಗ್ ಮಾಡ್ಲಿ? ಎಷ್ಟು ಹಾಕ್ಬೇಕು, ಎಷ್ಟು ಮಾಡ್ಬೇಕು ಅನ್ನೋದು ನನಗೆ ಹೆಂಗ್ ಗೊತ್ತು? ಅಯ್ಯೋ, ನನಗೆ ಯಾಕ್ರಿ ಹೊಡಿತೀರಾ? ನಾನೇನ್ ಮಾಡೇನ್ರಿ? ಸುಮ್ನೆ ನನ್ನ ಮೇಲೆ ಕೈ ಮಾಡ್ತೀರಾ? ಎಷ್ಟೇ ಅದು ಮಾತಾಡೋದು? ನಾನು ರೂಮಿಂದ ಕೆಲಸ ಮಾಡ್ಕೊಂತ ನಾನು ನಿನ್ನ ಮಾತಾಡೋದೆಲ್ಲ ಕೇಳಿಸ್ಕೊಂತ ಇದೀನಿ. ಏನು ಮಾತಾಡೋದದು ಮಾತುಗಳು ಅವು?
ನೀನು ಇರೋದು ರೀತಿ ನೀತಿಗೆ ಮಾತಾಡೋ ಇದೇ ದಾಟಿನೇ ಬೇರೆ ಆಗಿತ್ತಲ್ಲ ಯಾಕೆ ಆ ಯಾರು ಕೇಳೋರಿಲ್ಲ ಹೇಳೋರಿಲ್ಲ ಅಂತ ಅನ್ಕೊಂಬಿಡಿದೀಯಾ ನಮ್ಮ ಅವ್ಗೆ ಎದುರು ಹೋಗಿ ಮಾತಾಡ್ತೀಯ ನೀನು ಹೆಂಗ್ ಬೇಕಾ ಹಂಗೆ ಮಾತಾಡ್ತೀಯ ಆ ವಯಸ್ಸಾದ್ರಿಗೆ ಒಂದು ಕೂಳ್ ಮಾಡೋ ಯೋಗ್ಯತೆ ಇಲ್ಲ ನಿನಗೆ ಮತ್ ಮುಕ್ಳಾರ ಮಾತಾಡ್ತಾಳ ಹಂಗೆಯ ತೆಗೆದು ಇನ್ನೊಂದು ಬಿಡ್ತಾ ನೋಡಿ ಹಂಗೆಯ ಆತೇನ್ರವ ಮಾರಾಯಣರ ಆತ ಎಷ್ಟೊತ್ತಿಂದ ಕಾತ್ಕೊಂಡ್ ಕುಂತಿದ್ರಿ ನನಗೆ ಹೊಡ್ಸ್ಬೇಕು ಅಂತಂದು ಹಾ ಇದನ್ನೇ ಮಾಡಬೇಕು ಇದನ್ನೇ ತೀಟೆ ಹೇಳ್ಬೇಕು ಅತ್ತೆರ ಬಂದ ತಕ್ಷಣ ನಿಂತ ಕಾತ್ಕೊಂಡ್ ಕುಂತು ನನ್ನ ಗಂಡನ್ ಕುಟ್ಟಾಗ ನನಗೆ ಹೊಡಿಸ್ತೀರಾ ಹಾ ಮಾಡ್ರಿ ಅದ್ ಏಟ್ ಮಾಡ್ತೀರಾ ನಾನು ನೋಡ್ತೀನಿ ಈಗ ನೋಡೀಗ ಇನ್ನೊಂದು ಬಿಡ್ತಾನೀಗ ಉಸಿರು ಬರಬಾರ್ದು ಹೊರಗೆ ನಡಿ ಒಳಕ್ಕೆ ರಮೇಶ ಹಂಗೆಲ್ಲ ಹೆಣ್ಮಕ್ಳ ಮೇಲೆ ಕೈ ಮಾಡ್ಬಿಡ್ದು ಕಣಪ್ಪ ಅಲ್ಲಪ್ಪ ನಾನು ನೋಡ್ತಾನೆ ಅದನಿ ಒಂದು ಬೆಳಗ್ಗೆಯಿಂದನ ಹಂಗೆ ಮಾಡ್ತಿದ್ದಾಳೆ ಅವ್ರು 3 ಜನಕ್ಕೂ ಅದು ಯಾಕೆ ಹಂಗೆ ಮಾಡ್ತಿದ್ದಾಳೆ ಅಂತ ನನಗೂ ಗೊತ್ತಿಲ್ಲ ಒಂದು ಲೋಟ ನೀರು ತಂದ್ಕೊಡಕ್ಕೆ 108 ಮಾತಾಡಿದ್ಲು ಬೆಳಗ್ಗೆ ಪಾಪ ಅವ್ರು ಏನು ಅನ್ಲಿಲ್ದ ಸುಮ್ಮನೆ ಆಗ್ಬಿಟ್ಟು ಹೋಗಿ ವಯಸ್ಸಾದವರು ಹಿರಿ ಜೀವಗಳು ಅವ್ರಿಗೆ ಏನು ಬೆಲೆ ಗೌರವ ಕೊಡ್ಬೇಕು ಅನ್ನೋ ಒಂದು ಇದೇ ಇಲ್ಲ ಆಕಿಗೆ ಬಾಯಿ ಬಂದಂಗೆ ಮಾತಾಡ್ತಾಳೆ ಈಗಲೂ ಅನಾಡಿ ಮಾತಾಡ್ತಿದ್ದಾಳೆ ನೋಡ್ಕೊಂಡು ಸುಮ್ಮನೆ ಇರೋ ಅಂದ್ರೆ ಹೆಂಗೆ ಸುಮ್ಮನೆ ಇರ್ಲಪ್ಪ ನಾನು ಹೋಗ್ಲಿ ಬಿಡಪ್ಪ ರಮೇಶ ನಾವು ಇವತ್ತಿರೋರು ನಾಳೆ ಹೋಗೋರು ನೀವು ಗಂಡ ಹೆಂಡತಿ ಚೆನ್ನಾಗಿರಪ್ಪ ನಾವೇನು ಬಿದ್ದೋಗ ಮರಗಳು ನಾವು ಹೆಂಗಾರ ಇರ್ತೀವಿ ನೀವು ಚಲೋ ಇರಪ್ಪ ಗಂಡ ಹೆಂಡತಿ ಹೊಸ ಮದುವೆ ಆಗಿರೋರು ಹಂಗೆಲ್ಲ ಹೆಂಡತಿ ಮೇಲೆ ಕೈ ಮಾಡ್ಬಾರ್ದು ಕಣಪ್ಪ ಇಲ್ಲ ಬೇ ನಾನೇ ನೋಡಿದ್ನಲ್ಲ ನಿಮ್ಗೆ ಹೆಂಗ್ ಮಾತಾಡಿದ್ಲು ಏನಂತಂದು ನಿಮಗಷ್ಟೇ ಇಲ್ಲ ನನಗೂ ಹಂಗೆ ಏಕವಚನದಲ್ಲಿ ಹೆಂಗ್ ಬೇಕು ಹಂಗೆ ಮಾತಾಡ್ತಿದ್ದಾಳೆ ನಾನು ನೋಡ್ತಾನೆ ಇದ್ದೀನಿ ಅಕ್ಕಿಗೆ ಏನೋ ಗ್ರಾಚಾರನೆ ಕಾಡಿದಾವ ಅದಕ್ಕೆ ಹಂಗೆ ಮಾಡ್ತಿದ್ದಾಳೆ ರಮೇಶ ಯಾಕೋ ಸರಿ ಅನ್ನಿಸ್ತಾ ಇಲ್ಲ ಕಣಪ್ಪ ನೀನು ಹೊಡೆದದ್ದು ತಪ್ಪಲ್ಲ ಆದ್ರೆ ಹೆಣ್ಮಕ್ಳ ಮೇಲೆ ಮಾಡಿದ ತಪ್ಪೆಯ ನಾನು ಅದನ್ನ ಇದು ಮಾಡ್ಕಿಂತಾನೆ ಆದ್ರೆ ಇನ್ಮೇಲಿಂದ ಹಂಗೆಲ್ಲ ನಮ್ಮಿದ್ರಿಗೆಲ್ಲ ಹೊಡೆಯಕ್ಕೆ ಹೋಗ್ಬೇಡ ಕಣಪ್ಪ ಹಂಗಂತ ರೂಮ್ನಾಗ ಹೋಗಿ ನೀನು ಮತ್ತೆ ಹೊಡೆದು ಬಿಡದಿ ಕಣ ಅದನ್ನು ಮಾಡಬಾರ್ದು ಏನೇ ಇದ್ರು ತಿಳಿಸಿ ಅರ್ಥ ಮಾಡಿಸಿ ಮಾತಾಡ್ಬೇಕಣಪ್ಪ ಇಲ್ಲವಾ ಅರ್ಥ ಮಾಡ್ಕೇನ ಜಾಯ್ಮಾನ್ ಅಲ್ಲ ಥೇಟ್ ಅವ್ರ ಅವ್ವ ನಂಗೆ ಮಾಡಕತ್ತಿದ್ದಾಳೆ ಶಾರದಾ ನಾವು ಊರಿಗೆ ಹೋಗಿ ಬರ್ತೇವೆ ತಗೊಳವ ಸುಮ್ಮನೆ ಯಾಕವ ಮನೆಯಾಗೆ ಕಿರಿಕಿರಿ ಆರಾಮಾಗಿರ್ರವ ನಕ್ಕಂತಯ ಎಲ್ಲಾರು ಚೆನ್ನಾಗಿರ್ರವ ನಮ್ಮಿಂದ ಯಾಕವ ತೊಂದ್ರೆ ಅಯ್ಯೋ ಅಪ್ಪ ಏನಂತ ಮಾತಾಡಕತ್ತಿ ನೀನು ನಿಮ್ಮಿಂದ ತೊಂದ್ರೆ ಅಂತ ಯಾರು ಹೇಳಿದ್ರಿ ಈಗ ಸುಮ್ನಿರ್ರಿ ಹಂಗೆಲ್ಲ ಮಾತಾಡ್ಬೇಡ್ರಿ ಸುಮ್ನಿರ್ರಿ ನಿಮಗಾರ ಯಾರಾದರೂ ನನ್ ಬಿಟ್ರೆ ನೀವೆಲ್ಗೂ ಹೋಗೋದ್ ಬೇಕಾಗಿಲ್ಲ ಇಲ್ಲೇ ಇರ್ರಿ ನೀವು ನೋಡೋಣ ಅದು ಏನಾಕತ್ತ ನಾನು ನೋಡ್ತೇನೆ ಬೇಡವ ಸುಮ್ಮನೆ ಒಂದಕ್ಕೊಂದು ಸಣ್ಣವಿದ್ದಂಗ್ಲೇ ಅವು ಬಗೆಹರ್ದು ಹೋಗ್ಬಿಡ್ಬೇಕು ಸುಮ್ಮನೆ ದೊಡ್ಡದಾಗ್ತಾ ಆಗ್ತಾ ಅದು ಮಂತನಗಳೇ ಹಾಳಾಗೋಕ ಕಣವ ಯಾಕವ ಸುಮ್ಮನೆ ಇನ್ನೊಬ್ರು ಇದ್ರಲ್ಲಿ ಇತ್ಕೊಂಡು ನಾವು ಯಾಕೆ ಮಂತನ ಹಾಳು ಮಾಡಕ್ ಹೋಗೋಣವ ಬೇಡ ಹೋಗ್ಕೋತಾಗ ನಮ್ಮೂರಿಗೆ ನಾವು ನಾನು ನಿನ್ನೆಗ್ಲೇ ಹೇಳಿದೆ ಹೋಗೋಣವ ಅಂತಂದು ನೀನೇ ಕೇಳಲಿಲ್ಲ ಅಜ್ಜ ಅಮ್ಮ ನೀವೆಲ್ಲೂ ಹೋಗಂಗಿಲ್ಲ ಇಲ್ಲೇ ಇರಬೇಕು ಅವ ನಾನು ಯೋಚನೆ ಮಾಡ್ತದ ಅನ್ಕಣವ ಹಿಂಗೆ ಈ ಪರಿಸ್ಥಿತಿಗೆ ನಾನು ಹೋಗೋದು ಸರಿ ಅನ್ಸಲ್ಲ ಯಾಕೋ ನನಗೂ ಅತ್ಲಗೆ ಇಲ್ಲೇ ಇರಬೇಕು ಅಂತ ಅನ್ನಿಸ್ತಾ ಐತಿ ಈ ಥರ ಬಿಟ್ಟು ನಾನು ಹೋಗೋದು ಮತ್ತು ಸುಮ್ಮನೆ ಒಂದಕ್ಕೊಂದು ತೊಂದರೆಗಳಾಗೋದು ಬೇಡ ನಾನು ನೋಡೋಣ ನಾನು ಆದಷ್ಟು ನಮ್ಮ ಇವರಿಗೆ ಮ್ಯಾನೇಜರಿಗೆ ಫೋನ್ ಮಾಡಿಬಿಟ್ಟು ಮಾತಾಡ್ತೀನಿ ನೋಡೋಣ ಆದರೆ ಇಲ್ಲೇ ಯಾವ್ದಾರ ಒಂದು ಕೆಲ್ಸಕ್ಕೆ ಹೋದ್ರಕತ್ತತ್ಲ ರಮೇಶ ಹಂಗಲ್ಲಪ್ಪ ನೀನು ಯಾಕೆ ಮನೆ ಕಡಿಕೆ ಇದು ತಲೆ ಕೆಡಿಸ್ಕೊಂತ ಹೇಳು ನಾವು ಎದಾವಲ್ಲ ನಾವು ನೋಡ್ಕೊಂತ ತಗೊಳಪ್ಪ ಇನ್ನೊಮ್ಮೆ ಈ ಥರ ಆಗ್ಲಿಲ್ದಂಗೆ ನೋಡ್ಕೊಂಡ್ರಕತಿ ನಿಂದೇನೈತೆ ಅತ್ಲಾಗ ಅದನ್ನ ಮುಗಿಸ್ಕೊಂತೆ ಬಂದ್ಬಿಡು ಸುಮ್ಮನೆ ಮತ್ತೇನು ಅದರಿಂದ ತೊಂದರೆಗಿಂದ್ರೆ ಅಕ್ಕವೆ ಅಂತಂದು ಬೇರೆ ಹೇಳಿದ್ದೆ ಸುಮ್ಮನೆ ಯಾಕಪ್ಪ ಇಲ್ಲಪ್ಪ ಅಲ್ಲಿಗೆ ಹೋಗದೆ ಇದ್ರೆ ತೊಂದರೆ ಆಗುತ್ತೆ ನಿಜ ಅಂದರೆ ಕೆಲಸ ಬಿಡ್ತೀನಿ ನಾನು ಬರಲ್ಲ ಅಂತ ಅಂದರೆ ಅದೇನು ಆಗೋದಿಲ್ಲ ನೋಡೋಣ ನಾನು ಯಾವುದಕ್ಕೂ ಮಾತಾಡ್ತೇನೆ ಅವ್ರ ಹತ್ರಕ್ಕೆ ಮಾತಾಡಿ ಒಂದು ಡಿಸಿಷನ್ ತಗೊಳ್ತಾನೆ ಇದನ್ನ ಹಿಂಗೆ ಬಿಟ್ಟರೆ ಸುಮ್ಮನೆ ದೊಡ್ಡ ವಕವೆ ಅದಕ್ಕೆ ಇಲ್ಲೇ ಯಾವ್ದಾರ ಒಂದು ಕೆಲಸ ನೋಡ್ಕೊಂಡು ಹೋದ್ರಕತ್ತತ್ಲಾಗೆ ಮನೆ ಮಗ ಆಗಿ ನಿಮ್ಮೆಲ್ಲರನ್ನೂ ನೋಡ್ಕೋಬೇಕಾಗಿರೋ ಜವಾಬ್ದಾರಿ ನಂದು ಈ ಮನೆಗೆ ಆಕಿ ಸೊಸೆಯಾಗಿ ಬಂದಳೆ ಅಂದ್ರೆ ಅಕ್ಕಿದು ಇರ್ತತಿ ಅಕ್ಕಿನೇ ಹಿಂಗೆ ಮಾಡ್ತಿದ್ದಾಳೆ ಅಂತ ಅಂದರೆ ಇನ್ನು ಏನೇನಾಗಕ್ಕಿಲ್ಲ ಅದಕ್ಕೆ ಬೇಡ ನೋಡ ನಾನು ಅದೇನಂತ ಹೇಳ್ತಾನವ ನಾನು ನಿನಗೆ ನೋಡಪ್ಪ ಏನ್ ಮಾಡ್ತೀಯ ಏನೇನೋ ಆಗಕತ್ತೈತಿ ನೋಡೋಣ ಏನಾಗತ್ತ ದೇವ್ರ ಇಟ್ಟಂಗಾಗ್ಲಿ ಶಾರದಾ ಹೋಗ್ಲಿ ಬಿಡವ ಏನೋ ಸಣ್ಣಕ್ಕೆ ಏನೋ ಮಾತಾಡ್ತಾಳೆ ಏನೋ ಇದು ಮಾಡ್ತಾಳೆ ರಮೇಶ ನೀನು ತಲೆಗೆ ಹಚ್ಕೊಳಕ್ ಹೋಗ್ಬೇಡಪ್ಪ ಏನೋ ಸಿಟ್ಟಿನೊಳಗೆ ಮಾತಾಡಿದಾಳೆ ಹೋಗ್ಲಿ ಬಿಡ್ರತ್ಲಾಗಿ ನಾಳೆಗೆ ಸರಿ ಹೋಗ್ಕೊಳಾಕಿನೇ ಹ್ಞೂನ್ರಿ ಅತ್ತಾರ ಏನು ಮಾಡೋದು ಪಾಪ ಆಕಿನೇ ಬೆಳಗಿಂದ ಮಾಡಿದಾಳಲ್ಲ ಸಿಟ್ಟು ಬಂದೈತಿ ಅಂದಿದ್ದಾಳೆ ಏನು ಮಾಡಂಗಿಲ್ಲ ತಾಳ್ರಿ ಮನೆ ಅಂದಮೇಲೆ ಒಂದು ಮಾತು ಬರ್ತೈತಿ ಒಂದು ಮಾತು ಹೋಗತಿ ಅನ್ಸರ್ಸ್ಕೊಂಡು ಹೋಗ್ಬೇಕಷ್ಟೇ ಪಾಪ ನನ್ನ ಮೊಮ್ಮಗ ಆಸೆಯಿಂದ ಕಟ್ಟಿಗೆ ಬಂದದ ಹೆಣ್ಣು ಹಿಂಗೆ ಮಾಡ್ತತ್ತಲ್ಲ ಅಂತ ಪಾಪ ಅವನಿಗೂ ಮನಸ್ಸಿನ ನೋವು ಅವ್ವ ಹೋಗ್ಲಿ ಬಿಡವ ಅದೇನು ಆಗೋದಿಲ್ಲ ಅವನ್ನೆಲ್ಲ ನೋಡ್ಕೊಂತಾನೆ ಅಂದಾನಲ್ಲ
ನೀವೆಲ್ಲ ಏನು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ ಇದಕ್ಕೆಲ್ಲ ಈ ಸಣ್ಣ ಪುಟ್ಟ ವಿಚಾರ ಇವು ಇಲ್ಲಿಂದ ಇಲ್ಲಿಗೆ ಬಿಟ್ಬಿಡ್ರಿ. ಶಾರದಾ ಪಾಪ ಉಂಡುಲ್ಲ ಅವರೆಲ್ಲ ಹೊಟ್ಟಸ್ಕೊಂಡ್ ಕುಂತಿದ್ದಾರೆ, ಗಡ ಗಡ ಹೋಗಿ ಏನಾರ ಒಂಚೂರು ನಾಷ್ಟ ಮಾಡ್ಕೊಡು ಹೋಗು. ಹ್ಞೂ ರೀ ಹೋಗಿ ಮಾಡ್ಕೊಂಬರ್ತೇನೆ.